ಜಿಲ್ಲೆಯಲ್ಲಿ ಮತ್ತೆ ಜಲಸ್ಫೋಟವಾಗಿದೆ. ಕೊಡಗಿನ ರಾಮಕೊಲ್ಲಿಯಲ್ಲಿ ಜಲಸ್ಫೋಟವಾಗಿದೆ. ಸುಮಾರು 25 ಎಕರೆ ಪ್ರದೇಶ ಬಿರುಕು ಬಿಟ್ಟಿದ್ದು ಆತಂಕ ಮನೆ ಮಾಡಿದೆ. ಜಲಸ್ಫೋಟದಿಂದ ರಾಮಕೊಲ್ಲಿಯಲ್ಲಿ ಇರುವಂತಹ ಜನರಿಗೆ ಇದೀಗ ಟೆನ್ಷನ್ ಶುರುವಾಗಿರುವಂತದ್ದು. ಈಗ ಸುಮಾರು 25 ಎಕರೆ ಪ್ರದೇಶ ಬಿರುಕು ಬಿಟ್ಟಿದ್ದು ಆತಂಕ ಹೆಚ್ಚಾಗಿದೆ. ಜಲಸ್ಫೋಟದಿಂದ ರಾಮಕೊಲ್ಲಿಯಲ್ಲಿ ಜನರಿಗೆ ಟೆನ್ಷನ್ ಶುರುವಾಗಿದ್ದು ಬೆಟ್ಟದಿಂದ ಕೆಸರು ಮಿಶ್ರಿತ ನೀರು ಹರಿದು ಬರ್ತಾ ಇದೆ. 30ಕ್ಕೂ ಹೆಚ್ಚು ಕುಟುಂಬಗಳು ರಾಮಕೊಲ್ಲಿಯಲ್ಲಿ ವಾಸ ಮಾಡ್ತಾ ಇದೆ. ಹಾಗಾಗಿ ಆ ಕುಟುಂಬಗಳಿಗೆ ಇದೀಗ ಆತಂಕ ಶುರುವಾಗಿರುವಂತದ್ದು. 2018ರಲ್ಲೂ ಕೊಡಗಿನಲ್ಲಿ ಇದೇ ರೀತಿಯಾಗಿ ಜಲಸ್ಫೋಟ ಆಗಿತ್ತು, ಭಾರಿ ಅನಾಹುತ ಆಗಿತ್ತು. ಈಗ ಮತ್ತೆ ಟೆನ್ಷನ್ ಶುರುವಾಗಿದೆ. ಕೊಡಗು ಭಾಗದಲ್ಲಿ ಒಂದ್ ರೀತಿ ಮಳೆಗಾಲ ಶುರುವಾಯಿತು ಅಂತಂದ್ರೇನೆ ಒಂದ್ ರೀತಿ ಅವರಿಗೆ ಭಯ ಶುರುವಾಗುತ್ತೆ. ಯಾಕಂದ್ರೆ ಯಾವಾಗ ಎಲ್ಲಿ ಬೆಟ್ಟ ಕುಸಿಯುತ್ತೋ, ಏನಾಗತ್ತೋ, ಮನೆ ಎಲ್ಲಿ ಬಿದ್ದು ಹೋಗುತ್ತೋ ಅನ್ನುವಂತಹ ಆತಂಕ ಈ ಭಾಗದ ಜನರಲ್ಲಿ ಮನೆ ಮಾಡಿರುವಂಥದ್ದು. ಅದೇ ರೀತಿಯಲ್ಲಿ ರಾಮಕೊಲ್ಲಿಯಲ್ಲೂ ಟೆನ್ಷನ್ ಶುರುವಾಗಿದೆ. ಸೊ ಬೆಟ್ಟದಿಂದ ಯಾವ ರೀತಿಯಾಗಿ ನೀರು ಹರಿದು ಬರ್ತಾ ಇದೆ ಅನ್ನುವಂಥ ದೃಶ್ಯಗಳನ್ನ ನಾವು ತೋರಿಸ್ತಾ ಇದ್ದೀವಿ. ಈ ಭಾಗದಲ್ಲಿ ಸುಮಾರು 30 ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವಾಗ ಏನಾಗುತ್ತೋ ಅನ್ನುವಂಥ ಆತಂಕ. ಮತ್ತೆ ಇಲ್ಲೆಲ್ಲ ಒಂದ್ ರೀತಿ ತಗ್ಗು ದಿಣ್ಣೆ ಅಂತ ಪ್ರದೇಶಗಳು, ಎತ್ತರದ ಪ್ರದೇಶಗಳಲ್ಲಿ ಮನೆ ಕಟ್ಕೊಂಡಿರ್ತಾರೆ. ಸೊ ಬೆಟ್ಟ ಕುಸಿದಂತ ಸಂದರ್ಭದಲ್ಲಿ ಇಡೀ ಮನೆನೇ ಕುಸಿದು ಹೋಗಬಹುದು, ಮನೆನೇ ಬಿದ್ದು ಹೋಗ್ಬೋದು. ಹಾಗಾಗಿ ಈ ಒಂದು ಆತಂಕ ಆ ಭಾಗದ ಜನರಲ್ಲಿ ಮನೆ ಮಾಡಿರುವಂಥದ್ದು. ರಾಮಕೊಲ್ಲಿಯಲ್ಲಿ ಜಲಸ್ಫೋಟದಿಂದ ಏನೆಲ್ಲ ಅನಾಹುತಗಳಾಗ್ತಾ ಇದೆ ಅನ್ನೋದನ್ನ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಮಳೆಯಿಂದಾಗಿ ಗುಡ್ಡ ಕುಸಿತಾ ಇದ್ದು 25 ಎಕರೆ ಪ್ರದೇಶದಲ್ಲಿ ಜಲಸ್ಫೋಟ ಉಂಟಾಗಿದೆ. ಇನ್ನು ಈ ಕುರಿತಂತೆ ಆ ಪ್ರದೇಶಕ್ಕೆ ತೆರಳಿ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ, ಬನ್ನಿ ನೋಡೋಣ. ಮಡಿಕೇರಿ ತಾಲೂಕಿನ ರಾಮಕೊಲ್ಲಿ ಏನಿದೆ, ರಾಮಕೊಲ್ಲಿಯ ಸಮೀಪದಲ್ಲಿ ಆಗಿರುವಂತಹ ಬಹಳ ದೊಡ್ಡ ಜಲಸ್ಫೋಟ ಈ ಆತಂಕವನ್ನು ಸೃಷ್ಟಿಸುವಂಥದ್ದು. ನಾನು ರಾಮಕೊಲ್ಲಿಯಲ್ಲಿ ಇದ್ದೇನೆ, ತೋರಿಸ್ತೇನೆ ನಿಮಗೆ ಆ ಅನಾಹುತ ಹೇಗಿದೆ ಅಂತೇಳಿ. ಸೊ ನೋಡಿ, ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಕೊಚ್ಚಿ ಬಂದಿರುವಂತಹ, ಜಲಸ್ಫೋಟವಾಗಿ ಬಂದಿರುವಂತಹ ಮಣ್ಣು ಮತ್ತು ಕೆಸರು ಮಿಶ್ರಿತ ನೀರು ಬರ್ತಾ ಇರೋವಂಥದ್ದು. ನಿನ್ನೆ ಸಂಜೆ 7 ಗಂಟೆ ಸಂದರ್ಭದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ, ದೊಡ್ಡ ಶಬ್ದದಲ್ಲಿ ಸ್ಫೋಟ ಆಗಿದೆ. ಆ ಸ್ಫೋಟ ಆದ ತಕ್ಷಣದಲ್ಲಿ ಸೊ ಅಲ್ಲಿ ಮೇಲ್ಗಡೆ ಇದ್ದಂತಹ ಮರ, ಕಲ್ಲು ಬಂಡೆಗಳು ಎಲ್ಲವೂ ಕೂಡ ಕೆಳಗಡೆಗೆ ಬಂದಿದೆ. ಸೊ ಪರಿಣಾಮವಾಗಿ ಏನು ನಾವು ಆ ಕೆಳಗಡೆ ಭಾಗದಲ್ಲಿ ಒಂದಷ್ಟು ಮರದ ಕಟ್ಟಿಗೆಗಳನ್ನು ಶೇಖರಣೆ ಮಾಡಿಟ್ಟಿದ್ದಾರೆ. ಅಲ್ಲಿಂದ ಮುಂದೆ ಒಂದು ಮನೆ ಕಾಣುತ್ತೆ, ಅದು ಆ ಮನೆಗೆ ಹೋಗುವಂತಹ ರಸ್ತೆ. ಆ ರಸ್ತೆ ಸಂಪೂರ್ಣವಾಗಿ ಈಗ ಕೊಚ್ಚಿ ಹೋಗಿರೋಂಥದ್ದು. ಅಂದರೆ ಈ ರಾಮಕೊಲ್ಲಿಯಲ್ಲಿ, ಈ ಬೆಟ್ಟ ಪ್ರದೇಶದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳಿದ್ದಾವೆ. ಈ 30ಕ್ಕೂ ಹೆಚ್ಚು ಕುಟುಂಬಗಳು ಈಗ ಆತಂಕದಲ್ಲಿ ಬದುಕನ್ನು ಕಳೆಯಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿರೋಂಥದ್ದು. ಸೊ ಇದಕ್ಕೆ ಕಾರಣ ಇಷ್ಟೇ, ಏನೀಗ ಈ ದೊಡ್ಡ ಪ್ರಮಾಣದ ಜಲಸ್ಫೋಟ ಆಗಿದೆ. ಈ ಜಲಸ್ಫೋಟ ಆಗಿರೋಂತಹ ಪರಿಣಾಮವಾಗಿ ಇಡೀ ಎಲ್ಲ ರಸ್ತೆಗಳು ಕೂಡ ಕೊಚ್ಚಿ ಹೋಗಿದ್ದಾವೆ. ಮೇಲ್ಭಾಗದಲ್ಲಿ ಏನು ಬೆಟ್ಟ ಪ್ರದೇಶದಲ್ಲಿ ಇನ್ನೂ ಕೂಡ ಸುಮಾರು ಒಂದು 20ರಿಂದ 25 ಎಕರೆಯಷ್ಟು ಪ್ರದೇಶದ ಭೂಮಿ ಕುಸಿದು ಒಂದು 5 ಅಡಿಯ ಕೆಳಭಾಗಕ್ಕೆ ಜರುಗಿ ಕೂತಿದೆ ಅನ್ನೋಂತಹ ಮಾಹಿತಿಯನ್ನು ಸ್ಥಳೀಯರು ಹೇಳಿರೋಂಥದ್ದು. ಸೊ ಒಂದು ವೇಳೆ ಏನಾದ್ರೂ ಮಳೆ ಇದೇ ರೀತಿ ಕಂಟಿನ್ಯೂ ಆಗಿದ್ದೇ ಆದರೆ ಸೊ 2018ರಲ್ಲಿ ಆದಂತಹ ಭಾಳ ದೊಡ್ಡ ಅನಾಹುತ ಏನಿದೆ, ಅಂತಹದ್ದೇ ಅನಾಹುತ ಮತ್ತೆ ಆಗುತ್ತೆ ಅನ್ನೋಂತಹ ಆತಂಕ ಎದುರಾಗಿರೋಂಥದ್ದು. ನಮ್ಮ ಕೆಳಭಾಗದಲ್ಲಿ ಕಾಣಿಸ್ತಿರೋಂಥದ್ದು ಏನಿದೆ, ದೊಡ್ಡ ಪ್ರಮಾಣದಲ್ಲಿ ನೀರು ಹೋಗ್ತಾ ಇರೋಂಥದ್ದು. ಅಲ್ಲಿ ಕೆಳಗಡೆ ಒಂದು ಸೇತುವೆ ಇತ್ತು, ಆ ಸೇತುವೆಯ ಪಕ್ಕದಲ್ಲಿದ್ದಂತಹ ಮಣ್ಣೆಲ್ಲವೂ ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿತ್ತು. ಸೊ ಅಲ್ಲಿಗೆ ಈಗ ಸದ್ಯಕ್ಕೆ ಒಂದಷ್ಟು ವಿದ್ಯುತ್ ಕಂಬಗಳನ್ನು ಅಡ್ಡಲನ್ನಾಗಿ ಹಾಕಿ ಅಲ್ಲಿಯ ಜನರನ್ನು ಕೂಡ ಸ್ಥಳಾಂತರ ಮಾಡಿರೋಂಥದ್ದು ಕೂಡ ಗೊತ್ತಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಏನು ಬೆಳಗ್ಗೆಯಿಂದ ಒಂದಷ್ಟು ಜನರನ್ನು ಇಲ್ಲಿಂದ ಸುರಕ್ಷಿತ ಸ್ಥಳಕ್ಕೆ ದಾಟಿಸಿದಂತಹ ಸ್ವಯಂ ಸೇವಕರು ಕೂಡ ಇದ್ದಾರೆ, ನಾಗೇಶ್ ಅಂತೇಳಿ. ಅವ್ರನ್ನೇ ಮಾತಾಡ್ಸೋಣ, ಏನು ಸ್ಥಿತಿ ಇತ್ತು ಅಂತೇಳಿ. ಸರ್, ಈಗ ನಿನ್ನೆ ಯಾವಾಗ ಈ ರೀತಿಯ ಜಲಸ್ಫೋಟ ಆಯಿತು, ಏನಾಗಿದೆ ಸ್ಥಿತಿ? ನಿನ್ನೆ ಒಂದು 3:30-4 ಗಂಟೆ ಸಮಯದಲ್ಲಿ ಒಂದು ಗಾಳಿ ಶಬ್ದದ ಜೊತೆಗೆ ಮಳೆ ಸ್ಟಾರ್ಟ್ ಆಯಿತು. ಮಳೆ ಸ್ಟಾರ್ಟ್ ಆಗಿ ಸ್ವಲ್ಪ ಹೊತ್ತಲ್ಲಿ ಮಳೆ ಕಮ್ಮಿ ಆಗಿದೆ. ನಂತರ ಒಂದು 6:30ರಿಂದ 7 ಗಂಟೆ ಸಮಯದಲ್ಲಿ ಜಲಸ್ಫೋಟವಾಗಿ ಮರದ ತುಂಡುಗಳು, ಕಲ್ಲುಗಳು ಎಲ್ಲ ಬೃಹತ್ ಆಕಾರದಲ್ಲಿ ಕೆಳಗಡೆ ಬಂದಿದೆ. ಬಂದುಬಿಟ್ಟು ಇಲ್ಲಿ ಕೆಳಗಡೆ ಒಂದು ಮೋರಿ ಇತ್ತು, ಆ ಮೋರಿನ ಹಾಕಿದ ಮಣ್ಣೆಲ್ಲ ಕೊಚ್ಚಿಕೊಂಡು ಹೋಗಿರುತ್ತದೆ. ನಂತರ ಇಲ್ಲಿದ್ದ ನಾವು ಏನು ಒಂದು 8 ಗಂಟೆ ಸಮಯದಲ್ಲಿ ಬಂದುಬಿಟ್ಟು ಇಲ್ಲಿ ಪಕ್ಕದಲ್ಲಿದ್ದ ಮನೆಯವರಿಗೆಲ್ಲ ಇನ್ಫಾರ್ಮೇಷನ್ ಮಾಡಿ ಅವರು ಒಳೆ ಬದಿಯಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಿಕ್ಕೆ ಇನ್ಫಾರ್ಮೇಷನ್ ಮಾಡಿದ್ದೇವೆ. ತದನಂತರ ಇವತ್ತು ಬೆಳಿಗ್ಗೆ ಬಂದು ವಯೋವೃದ್ಧರು ಮತ್ತು ಚಿಕ್ಕ ಮಕ್ಕಳೆಲ್ಲ ಇದ್ದರು. ಹಾಗಾಗಿ ಅಲ್ಲಿ ಸೇತುವೆ ಬದಿಯಲ್ಲಿ ಕೊಚ್ಚಿ ಹೋಗಿತ್ತು. ಅಲ್ಲಿ ನಾವು ಎಲೆಕ್ಟ್ರಿಕ್ ವಿಪತ್ತು ನಿರ್ವಹಣಾ ಘಟಕ ಮತ್ತು ಊರವರ ಸಹಕಾರದಿಂದ ಎಲೆಕ್ಟ್ರಿಕ್ ಕಂಬ ಹಾಕಿಬಿಟ್ಟು ತಾತ್ಕಾಲಿಕ ಪಾಲ ಥರ ಮಾಡಿ ಈ ಕಡೆ ಅವರನ್ನೆಲ್ಲ ಶಿಫ್ಟ್ ಮಾಡಿಸಿದ್ದೇವೆ ಸರ್. ಸೊ ಈಗ ಈ ರೀತಿಯ ಜಲಸ್ಫೋಟ ಆಗಿರೋಂಥದ್ದೇನಿದೆ,
ಸೊ ಇದು ಏನು ಅನ್ಸುತ್ತೆ ನಿಮಗೆ? ಹಿಂದೆ ಯಾವಾಗಲಾದ್ರು ಈ ರೀತಿ ಆಗಿತ್ತಾ? ಇದರಿಂದ ಏನಾದ್ರು ಪ್ರಾಬ್ಲಮ್ ಅನ್ಸುತ್ತಾ, ಭಯ ಆಗುತ್ತಾ, ಹೇಗೆ? ಅಂದರೆ 2018ರಲ್ಲಿ ಪ್ರಾಬ್ಲಮ್ ಆಗಿತ್ತು. ಅದೇ ರೀತಿ ಈಗ ಇದು ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಪ್ರಕೃತಿ ಮತ್ತೆ ಎಲ್ಲರಿಗೆ ಇನ್ಫಾರ್ಮೇಷನ್ ಮಾಡಿದ ಏನು ಅಂತೇಳಿ ಒಂದು ಆತಂಕ ಜನರಲ್ಲಿ ಹುಟ್ಟಿಸಿದೆ ಸರ್. ಓಕೆ, ಸೊ ಇದು ಇಲ್ಲಿಯ ಸ್ಥಳೀಯರು ಹೇಳುವಂತಹ ಮಾತು. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ವರುಣನ ಅಬ್ಬರಕ್ಕೆ 775 ಮನೆಗಳಿಗೆ ಹಾನಿಯಾಗಿದೆ. ಜೂನ್ 1ರಿಂದ ಜುಲೈ 18ರವರೆಗೆ ಸುರಿದ ಮಳೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. 108 ಮನೆಗಳಿಗೆ ತೀವ್ರ ಹಾನಿಯಾಗಿದೆ. 667 ಮನೆಗಳಿಗೆ ಭಾಗಶಃ ಹಾನಿಯಾಗಿರುವಂಥದ್ದು. ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ವರುಣನ ಅವಾಂತರಕ್ಕೆ ಎಷ್ಟು ನಷ್ಟ ಉಂಟಾಗಿದೆ, ಎಷ್ಟು ಮನೆಗಳಿಗೆ ಹಾನಿಯಾಗಿದೆ ಅನ್ನೋದನ್ನ ನಾವು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀವಿ. ಇದರಲ್ಲಿ 108 ಮನೆಗಳಿಗೆ ತೀವ್ರ ಹಾನಿಯಾಗಿದ್ದು, 667 ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. ಅದರಲ್ಲಿ ಪ್ರಮುಖವಾಗಿ ಸವದತ್ತಿಯಲ್ಲಿ 191, ಬೈಲಹೊಂಗಲದಲ್ಲಿ 112 ಮನೆಗಳಿಗೆ ಹಾನಿಯಾಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮನೆಗಳ ಸಮೀಕ್ಷೆ ಬಳಿಕ ಪರಿಹಾರ ವಿತರಣೆಗೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಅವರು ಹೇಳಿರುವಂಥದ್ದು. ಸದ್ಯ ಈಗ ಅವರು ಅಂದಾಜು ಮಾಡಿರುವಂಥದ್ದು ಬೆಳಗಾವಿ ಜಿಲ್ಲೆಯಾದ್ಯಂತ ಎಷ್ಟು ಹಾನಿಯಾಗಿದೆ ಮಳೆಯ ಅಬ್ಬರದಿಂದ ಅಂತ. ಜೂನ್ 1ರಿಂದ ಜುಲೈ 18ರವರೆಗೆ ಸುರಿದಂತಹ ಮಳೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಸೊ ಮಳೆಯಿಂದಾಗಿ ಎಷ್ಟೋ ಮನೆಗಳು ಸಂಪೂರ್ಣವಾಗಿ ಕುಸಿತ ಆಗಿರುವಂಥದ್ದು, ಎಷ್ಟೋ ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. ಮನೆಯಲ್ಲಿ ವಾಸ ಮಾಡೋದಕ್ಕಾಗದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಆ ಭಾಗದ ಎಷ್ಟೋ ಜನ ಇರುವಂಥದ್ದು. ಇದರಲ್ಲಿ 108 ಮನೆಗಳಿಗೆ ತೀವ್ರ ಹಾನಿಯಾಗಿದ್ದು, 667 ಮನೆಗಳಿಗೆ ಭಾಗಶಃ ಹಾನಿಯಾಗಿರುವಂಥದ್ದು. ಸವದತ್ತಿಯಲ್ಲಿ 191, ಬೈಲಹೊಂಗಲದಲ್ಲಿ 112 ಮನೆಗಳಿಗೆ ಹಾನಿಯಾಗಿದೆ ಅಂತ ಬೆಳಗಾವಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಮನೆಗಳ ಸಮೀಕ್ಷೆಯನ್ನ ನಡೆಸ್ತೀವಿ, ಅದರ ಬಳಿಕ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಜಿಲ್ಲಾಧಿಕಾರಿಗಳೇನೋ ಹೇಳ್ತಿದ್ದಾರೆ. ಆದ್ರೆ ಪ್ರತಿ ಬಾರಿ ಮಳೆ ಬಂದಾಗ್ಲೂ ನಾವು ಈ ರೀತಿಯಾದಂತಹ ಒಂದು ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದೀವಿ. ಹಾಗಾಗಿ ನಮಗೆ ಶಾಶ್ವತವಾದಂತಹ ಒಂದು ಪರಿಹಾರವನ್ನ ಒದಗಿಸಿಕೊಡ್ಬೇಕು ಅಂತ ಈ ಭಾಗದ ಜನ ಆಗ್ರಹ ಮಾಡ್ತಿದ್ದಾರೆ. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲೂ ಪ್ರವಾಹ ಪರಿಸ್ಥಿತಿ ಇದೆ. ಘಟಪ್ರಭಾ ನದಿಗೆ ನೀರಿನ ಹರಿವು ಹೆಚ್ಚಾಗ್ತಾ ಇದೆ. ಮುಧೋಳ ತಾಲೂಕಿನ ಹಲವು ಗ್ರಾಮಗಳಿಗೆ ಜಲ ದಿಗ್ಬಂಧನ ಆಗಿರುವಂಥದ್ದು. ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ಹಾಗೆ ಮುಂದುವರಿತಾ ಇದೆ. ಘಟಪ್ರಭಾ ನದಿಗೆ ನೀರಿನ ಹರಿವು ಹೆಚ್ಚಾಗ್ತಾ ಇರುವಂಥದ್ದು. ಮುಧೋಳ ತಾಲೂಕಿನ ಹಲವು ಗ್ರಾಮಗಳಿಗೆ ಈಗ ಜಲ ದಿಗ್ಬಂಧನ ಆಗಿದೆ. ಘಟಪ್ರಭಾ ನದಿಗೆ 18,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಮಾಚಕನೂರು ಹೊಳೆ ಬಸವೇಶ್ವರ ದೇವಸ್ಥಾನ ಜಲಾವೃತಗೊಂಡಿದೆ. ನಂದಗಾವ ಚಿಕ್ಕ ಬ್ಯಾರೇಜ್ ಕೂಡ ಮುಳುಗಡೆಯಾಗಿರುವಂಥದ್ದು. ನಂದಗಾವ ಅವರಾದಿ ಪರ್ಕ ಕಡಿತವಾಗಿದ್ದು ಸುತ್ತುವರೆದು ಸಂಚರಿಸೋದಕ್ಕೆ ಜನ ಇದೀಗ ಮುಂದಾಗಿದ್ದಾರೆ. ಸದ್ಯದ ಸ್ಥಿತಿ ಯಾವ ರೀತಿಯಾಗಿದೆ? ಒಂದ್ ಕಡೆ ದೇವಸ್ಥಾನಕ್ಕೂ ಕೂಡ ಜಲ ದಿಗ್ಬಂಧನ ಆಗಿರುವಂಥದ್ದು. ಹೊಳೆ ಬಸವೇಶ್ವರ ದೇಗುಲ ನೀರಿನಲ್ಲಿ ಮುಳುಗ್ ಹೋಗಿದೆ. ಇನ್ನು ಹಲವು ಗ್ರಾಮಗಳಿಗೆ ಜಲ ದಿಗ್ಬಂಧನ ಆಗಿದ್ದು ಅವರು ಬೇರೆ ಗ್ರಾಮಗಳಿಗೆ, ಬೇರೆ ಊರುಗಳಿಗೆ ತೆರಳೋದಕ್ಕಾಗದಿರುವಂತಹ ಒಂದು ಪರಿಸ್ಥಿತಿ. ಎಲ್ಲಿ ನೋಡಿದ್ರು ನೀರು 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 ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿರ್ಬಂಧವಿದ್ರೂ ಭರಚುಕ್ಕಿ ಜಲಪಾತಕ್ಕೆ ಅಕ್ರಮ ಪ್ರವೇಶ. ಜಲಪಾತ ವೀಕ್ಷಣೆಗೆ ಹೋಗಿದ್ದ ಪ್ರವಾಸಿಗರಿಗೆ ಬಸ್ಕಿ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಪೊಲೀಸರು. ಚಾಮರಾಜನಗರ ಜಿಲ್ಲೆಯಲ್ಲಿರುವ ಭರಚುಕ್ಕಿ ಜಲಪಾತದ ವೀಕ್ಷಣೆಗೆ ಸದ್ಯ ನಿರ್ಬಂಧ ಇದೆ. ನೀರಿನ ಹರಿವು ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಜಲಪಾತ ವೀಕ್ಷಣೆಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿತ್ತು. ಇದಾದ ಬಳಿಕವೂ ಕೂಡ ಪ್ರವಾಸಿಗರು ಅಕ್ರಮವಾಗಿ ಅಲ್ಲಿ ಅತಿಕ್ರಮಣ ಪ್ರವೇಶವನ್ನ ಮಾಡಿದ್ರು. ಹಾಗಾಗಿ ಅವರಿಗೆ ಬಸ್ಕಿ ಶಿಕ್ಷೆಯನ್ನ ಕೊಡಲಾಗಿದೆ. ಕಾವೇರಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳ ಆಗಿರೋ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ಹೇರಿತ್ತು. ನಿರ್ಬಂಧ ಲೆಕ್ಕಿಸದೆ ಕಳ್ಳದಾರಿಗಳ ಮೂಲಕ ಫಾಲ್ಸ್ನತ್ತ ಜನ ಬರ್ತಾ ಇದ್ರು. ಅಕ್ರಮವಾಗಿ ಪ್ರವೇಶಿಸಿದ ಪ್ರವಾಸಿಗರಿಗೆ ಬಸ್ಕಿ ಹೊಡೆಸಿದ್ದಾರೆ ಪೊಲೀಸರು. ಮತ್ತೊಮ್ಮೆ ಕದ್ದು ಹೋಗದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಳ್ಳದಾರಿಗಳಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಪ್ರವಾಸಿಗರ ಮೇಲೆ ನಿಗಾವನ್ನ ವಹಿಸಿದ್ದಾರೆ ಪೊಲೀಸರು. ಸೊ ಯಾವುದೇ ರೀತಿಯಾದಂತಹ ಒಂದು ಕ್ರಮಗಳನ್ನ ಕೈಗೊಂಡಂತ ಸಂದರ್ಭದಲ್ಲೂ ಅದು ಜನರ ಒಳ್ಳೇದಕ್ಕೆ ಆಗುತ್ತೆ. ಈಗ ಎಷ್ಟೋ ಪ್ರಕರಣಗಳಾಗ್ತಾ ಇದೆ, ನದಿ ನೀರಲ್ಲಿ ಕೊಚ್ಕೊಂಡು ಹೋಗುವಂಥದ್ದು, ಸಾಕಷ್ಟು ಜನ ತಮ್ಮ ಪ್ರಾಣವನ್ನೇ ಕಳ್ಕೊಳ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ನೀರಿನ ಹರಿವು ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಪ್ರವಾಸಿಗರಿಗೆ ಸಂಪೂರ್ಣ ನಿಷೇಧವನ್ನ ಹೇರಲಾಗಿದೆ. ಅಂದ್ರೆ ಮಳೆ ಕಡಿಮೆ ಆಗ್ಬೇಕು, ಅದು ಏನ್ ನೀರು ಹರಿತಾ ಇದೆ ಆ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗ್ಬೇಕು. ಅಲ್ಲಿ ತನಕ ಭರಚುಕ್ಕಿಯನ್ನ ವೀಕ್ಷಣೆ ಮಾಡೋದಕ್ಕೆ ಪ್ರವಾಸಿಗರಿಗೆ ಅವಕಾಶ ಇಲ್ಲ. ಆದ್ರೆ ಬರುವಂತ ಪ್ರವಾಸಿಗರಿಗೆ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ. ಸೊ ಬಂದಿದ್ದೀವಿ, ಹೆಂಗಾದ್ರೂ ಮಾಡಿ ಅಲ್ಲಿ ಹೋಗೇ ಬಿಡೋಣ ಅಂತ ಹೇಳಿ ಈ ಕಳ್ಳದಾರಿಗಳೇನಿರ್ತವೆ, ಕಳ್ಳದಾರಿಗಳ ಮುಖಾಂತರ ಜಲಪಾತ ವೀಕ್ಷಣೆಗೆ ಹೋಗ್ತಾರೆ. ಅದೇ ರೀತಿಯಾಗಿ ಬಂದಿದ್ದಂತಹ ಪ್ರವಾಸಿಗರಿಗೆ ಪೊಲೀಸರು ಶಿಕ್ಷೆಯನ್ನ ಕೊಟ್ಟಿದ್ದಾರೆ, ಬಸ್ಗೆ ಹೊಡಿಸಿದ್ದಾರೆ.
ಕಾವೇರಿ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಯುವಕನ ಶವ ಪತ್ತೆಯಾಗಿದೆ. ಬೆಂಗಳೂರು ಮೂಲದ ಅಶೋಕ್ ಸೇನಿ ಕೊಚ್ಚಿ ಹೋಗಿದ್ದ ಯುವಕ ಜುಲೈ 13ರಂದು ಮಂಡ್ಯದ ಸಂಗಮಕ್ಕೆ ಕುಟುಂಬಸ್ಥರ ಜೊತೆ ಅಶೋಕ್ ಆಗಮಿಸಿದ್ರು. ಪಿಂಡ ಪ್ರದಾನ ಮಾಡಲು ಶ್ರೀರಂಗಪಟ್ಟಣದ ಸಂಗಮಕ್ಕೆ ಕುಟುಂಬಸ್ಥರು ಬಂದಿದ್ರು. ಆ ಸಂದರ್ಭದಲ್ಲಿ ಅಶೋಕ್ ಕೂಡ ಬಂದಿದ್ರು. ಈ ವೇಳೆ ನದಿಗೆ ಇಳಿದಾಗ ಕೊಚ್ಕೊಂಡು ಹೋಗಿದ್ರು ಅಶೋಕ್. ಬಳಿಕ ಎನ್ಡಿಆರ್ಎಫ್ ಹಾಗೂ ಶ್ರೀರಂಗಪಟ್ಟಣ ಪೊಲೀಸರಿಂದ ಅಶೋಕ್ಗಾಗಿ ಶೋಧ ಕಾರ್ಯ ನಡೆಸಲಾಗಿತ್ತು. ಇಂದು ಶ್ರೀರಂಗಪಟ್ಟಣದ ಮಹದೇವಪುರದ ಬಳಿಯ ಪವರ್ ಪ್ಲಾಂಟ್ ಬಳಿ ಅಶೋಕ್ ಅವರ ಮೃತದೇಹ ಪತ್ತೆಯಾಗಿದೆ. ಇನ್ನು ಕಾವೇರಿ ನದಿಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಯುವಕನ ಶವ ಕೂಡ ಪತ್ತೆಯಾಗಿದೆ. ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿ ಬಳಿ ಶವ ಪತ್ತೆಯಾಗಿದೆ. ಮೈಸೂರಿನ ಪಡವರಹಳ್ಳಿ ನಿವಾಸಿ ಸೃಜನ್ ಕೆಆರ್ಎಸ್ ಡ್ಯಾಂ ಬಳಿ ಜುಲೈ 12ರಂದು ಕಾವೇರಿ ನದಿಗೆ ಜಿಗಿದಿದ್ದ. ಇಂದು ಆತನ ಶವ ಕೂಡ ಪತ್ತೆಯಾಗಿದೆ. ರಾಜ್ಯಾದ್ಯಂತ ಅಬ್ಬರಿಸ್ತಾ ಇದೆ ವರುಣ. ಕೊಪ್ಪಳದ ಮುನಿರಾಬಾದ್ನ ಜಲಾಶಯ ಭರ್ತಿಯಾಗಿದೆ. ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಸೇತುವೆಗಳ ಮೇಲೆಯೇ ಅಪಾಯದ ಮಟ್ಟ ಮೀರಿ ನೀರು ಹರಿತಾ ಇರುವಂಥದ್ದು. ಸೇತುವೆ ಮೇಲೆ ನಿಂತು ಸೆಲ್ಫಿಗೆ ಪೋಸ್ ಕೊಟ್ಟರು ಜನರ ಹುಚ್ಚಾಟ ಮೆರೆದಿರುವಂಥದ್ದು. ಬ್ಯಾರಿಕೇಡ್ ಮುಳ್ಳಿನ ಬೇಲಿಯನ್ನ ಕಟ್ಟಿ ಪೊಲೀಸರು ಇದೀಗ ಬಂದೋಬಸ್ತ್ ಮಾಡಿದ್ದಾರೆ. ಆದ್ರೂ ಕೂಡ ಜನ ಅದ್ಯಾವುದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಡೇಂಜರ್ ಸೇತುವೆ ಬಳಿ ಜನ ತೆರಳ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾಗಿ ಆ ಸೇತುವೆ ಮೇಲೆ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಒಂದು ಸಲ ಕಾಲ್ ಜಾರ್ ಅವ್ರೇನಾದ್ರೂ ಬಿದ್ರೆ ಆ ನದಿ ನೀರಲ್ಲಿ ಯಾರಿಗೂ ಸಿಗದ ಹಾಗೆ ಕೊಚ್ಕೊಂಡು ಹೋಗ್ತಾರೆ. ಆದ್ರೂ ಯಾವುದೇ ರೀತಿಯಾದಂತಹ ಭಯ ಇಲ್ಲ. ಅಲ್ಲಿ ಪೊಲೀಸರು ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ರು. ಇಲ್ಲಿ ಯಾರು ತೆರಳಬಾರದು ಅಂತ ಬ್ಯಾರಿಕೇಡ್ಗಳನ್ನ ಅಡ್ಡ ಹಾಕಿದ್ರು. ಆದ್ರೆ ಯುವಕರ ಮನಸ್ಸು ಕೇಳುತ್ತಾ ಹೇಗೆ ಬೇಕೋ ಹಾಗೆ ಹುಚ್ಚಾಟ ಮೆರೆಯುವಂಥದ್ದು. ಆ ತುದಿಯಲ್ಲಿ, ಆ ಸೇತುವೆ ತುದಿಯಲ್ಲಿ ನಿಂತ್ಕೊಂಡು ಫೋಟೋಗೆ ಪೋಸ್ ಕೊಡುವಂಥದ್ದು. ಒಂದು ವೇಳೆ ಆ ನೀರಿನ ಪ್ರಮಾಣ ಏಕದಮ್ ಜಾಸ್ತಿ ಆದ್ರೆ ಅಥವಾ ಕಾಲ್ ಜಾರಿ ನದಿಗೆ ಬಿದ್ರೆ ಅವರನ್ನ ರಕ್ಷಣೆ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ತಮ್ಮ ಪ್ರಾಣವನ್ನೇ ಕಳ್ಕೊಳ್ಬೇಕು. ಇಲ್ಲಿ ಕೇವಲ ಹುಡುಗರು ಮಾತ್ರ ಅಲ್ಲ, ಮಹಿಳೆಯರು ಎಲ್ಲರೂ ಕೂಡ ಅಲ್ಲಿ ಬರೋಂಥವ್ರು ನೀರನ್ನ ನೋಡೋದಕ್ಕೆ ಆ ಸೇತುವೆ ಮೇಲ್ಭಾಗಕ್ಕೆ ಹೋಗಿ ಅಲ್ಲೇ ನಿಂತು ಫೋಟೋಗಳನ್ನ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಗೊಬ್ಬರಕ್ಕಾಗಿ ಹಾಹಾಕಾರ ಶುರುವಾಗಿದೆ. ಯೂರಿಯಾ ಗೊಬ್ಬರಕ್ಕಾಗಿ ರೈತರಿಬ್ಬರ ನಡುವೆ ದೊಡ್ಡ ಗಲಾಟೆನೆ ನಡೆದು ಹೋಗಿದೆ. ಕೊಪ್ಪಳ ನಗರದ ಟಿಎಪಿಎಂಸಿ ಮುಂದೆ ಹೊಡೆದಾಡ್ಕೊಂಡಿದ್ದಾರೆ ರೈತರು. ಗೊಬ್ಬರ ಸಿಗ್ತಾ ಇಲ್ಲ ಅನ್ನುವಂಥದ್ದು ರೈತರ ಆರೋಪ. ಈಗ ಸಿಗ್ತಾ ಇರುವಂತಹ ಗೊಬ್ಬರಕ್ಕಾಗಿ ರೈತರ ನಡುವೆ ಇದೀಗ ಗಲಾಟೆಗಳಾಗ್ತಾ ಇದೆ. ಯೂರಿಯಾ ಗೊಬ್ಬರಕ್ಕಾಗಿ ರೈತರಿಬ್ಬರ ನಡುವೆ ಗಲಾಟೆಯಾಗಿದ್ದು ಕೊಪ್ಪಳ ನಗರದ ಟಿಎಪಿಎಂಸಿ ಮುಂದೆ ರೈತರಿಬ್ಬರು ಹೊಡೆದಾಡ್ಕೊಂಡಿದ್ದಾರೆ. ಒಬ್ಬ ರೈತನ ಕಣ್ಣಿಗೆ ಗಾಯವಾಗುವಂತೆ ಥಳಿಸಲಾಗಿದೆ. ನೆನೆ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಕ್ಯೂ ನಿಂತಿದ್ರು. ಈ ವೇಳೆ ಮಾತಿಗೆ ಮಾತು ಬೆಳೆದು ಗಲಾಟೆ ಹೊಡೆದಾಟದ ಹಂತದವರೆಗೂ ಹೋಗಿದೆ. ಮಳೆಯಾದ ಕಾರಣ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಯೂರಿಯಾ ಪಡೆಯಲು ರೈತರು ದೊಡ್ಡ ಹರಸಾಹಸವನ್ನೇ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ನೋಡಿ, ಮಹಿಳೆಯರು ಸೇರಿದಂತೆ ಗೊಬ್ಬರಕ್ಕಾಗಿ ಜನ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಬೇಕಾದಂತಹ ಪರಿಸ್ಥಿತಿ. ಈಗ ಎಲ್ಲಾ ಭಾಗಗಳಲ್ಲೂ ಕೂಡ ಚೆನ್ನಾಗಿ ಮಳೆ ಆಗ್ತಾ ಇದೆ. ಬಿತ್ತನೆ ಕಾರ್ಯಗಳು ಶುರುವಾಗಿದೆ. ಈ ಸಂದರ್ಭದಲ್ಲಿ ಗೊಬ್ಬರ ಬೇಕೇ ಬೇಕು ರೈತರಿಗೆ. ಆದ್ರೆ ಎಲ್ಲಿ ನೋಡಿದ್ರು ಗೊಬ್ಬರ ಸಿಗ್ತಾ ಇಲ್ಲ. ಹಿಂಗೆ ಕ್ಯೂ ನಿಲ್ಬೇಕು. ಕ್ಯೂ ನಿಂತ ಸಂದರ್ಭದಲ್ಲಿ ರೈತರೇ ಹೊಡೆದಾಡ್ಕೊಂಡಿದ್ದಾರೆ. ಕಣ್ಣಿಗೆ ಗಾಯವಾಗುವ ನಿಟ್ಟಿನಲ್ಲಿ ಇಬ್ಬರ ರೈತರ ನಡುವೆ ಹೊಡೆದಾಟ ಆಗಿದೆ. ಯಾದಗಿರಿಯಲ್ಲೂ ಗೊಬ್ಬರಕ್ಕಾಗಿ ರೈತರು ಪರದಾಡಿದ್ದಾರೆ. ಡಿಎಪಿ ರಸಗೊಬ್ಬರ ಸಿಗದೆ ರೈತರು ಅಲೆದಾಡ್ತಾ ಇದ್ದಾರೆ. ದೂರದ ಊರುಗಳಿಂದ ಜಿಲ್ಲಾ ಕೇಂದ್ರಕ್ಕೆ ಅಲೆದಾಡ್ತಿದ್ದಾರೆ. ರಸಗೊಬ್ಬರ ಅಂಗಡಿಯಲ್ಲಿ ಡಿಎಪಿ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಅವ್ರು ಹೇಳ್ತಾ ಇದ್ದಾರೆ. ಡಿಎಪಿ ಇಲ್ಲ, ಬೇರೆ ಗೊಬ್ಬರ ಕೊಡ್ತೀವಿ ಅಂತ ಅಂಗಡಿಯವರು ಹೇಳ್ತಿದ್ದಾರೆ. ನಮಗೆ ಮಂಗಳ ಡಿಎಪಿ ಗೊಬ್ಬರವೇ ಬೇಕು ಅಂತ ರೈತರ ಹಠ ಹಿಡಿತಿದ್ದಾರೆ. ಮಂಗಳ ಡಿಎಪಿ ರಸಗೊಬ್ಬರ ಪೂರೈಕೆ ಮಾಡಲು ರೈತರು ಆಗ್ರಹಿಸ್ತಾ ಇದ್ದಾರೆ. ಈಗ ಜಿಲ್ಲಾ ಕೇಂದ್ರಗಳಿಗೆ ಬರ್ತಾರೆ. ತಾಲೂಕು ಕೇಂದ್ರಗಳಲ್ಲಿ ಗೊಬ್ಬರ ಸಿಕ್ಕಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅಲ್ಲಾದ್ರೂ ಸಿಗುತ್ತೇನೋ ಅಂತ ದೂರಗಳಿಗೆ ಈಗ ರೈತರು ಗೊಬ್ಬರಕ್ಕಾಗಿ ಬರ್ತಾ ಇದ್ದಾರೆ. ಈಗ ಬಂದಂತ ಟೈಮಲ್ಲಿ ಡಿಎಪಿ ಗೊಬ್ಬರ ಸ್ಟಾಕ್ ಇಲ್ಲ. ಹಾಗಾಗಿ ಈ ಗೊಬ್ಬರ ಸ್ಟಾಕ್ ಇಲ್ಲ, ಬೇರೆ ಗೊಬ್ಬರ ಕೊಡ್ತೀವಿ ಅಂತಂದ್ರೆ ರೈತರು ಅದನ್ನ ತಗೊಂಡು ಹೋಗಕ್ ರೆಡಿ ಇಲ್ಲ. ನಮ್ಗೆ ಮಂಗಳ ಡಿಎಪಿ ಗೊಬ್ಬರವೇ ಬೇಕು ಅಂತ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಹಾಗಾಗಿ ರಸಗೊಬ್ಬರದ ಅಭಾವದಿಂದಾಗಿ ಈಗ ರೈತರೆಲ್ಲರೂ ಪರದಾಡ್ತಾ ಇದ್ದಾರೆ. ಡಿಎಪಿನೇ ಬೇಕು.
ಮಂಗಳ DAPನೇ ಬೇಕಂದಕ್ಕೆ ಅವ್ರಿಗೆ ಸ್ಟಾರ್ಟ್ ಇದೆ. ಉಳ್ಕೆದವ್ರ ಹತ್ರ ಸಿಗ್ತಾ ಇದ್ದಾವೆ, MCF, IFCO ಅವು ಬೇರೆ ಕಂಪ್ನಿ ಸಿಗ್ತಾ ಇದ್ದಾವೆ. ಬಟ್ ಅವ್ರು ಪರ್ಟಿಕ್ಯುಲರ್ ಮಂಗಳ DAPನೇ ಬೇಕಂತಾರೆ. ಅವ್ರು ಮಂಗಳ ಅಂದರೆ ಮಂಗಳ DAPನೇ ಬೇಕು, ಅವ್ರು ಬೇರೆದಂದ್ರೆ ಇನ್ನು ತೊಗೊಳಂಗಿಲ್ಲ. ಸೊ ಅದಕ್ಕಾಗಿ ಅದು ಶಾರ್ಟೇಜ್ ಅನ್ಸಕ್ಕೈತೆ. ಬೇರೆ ತೊಗೊಂಡ್ರೆ ಅದೇನಿಲ್ಲ, 20-20-13 ಹಾಕ್ಬೋದು ಅವರು, ಅದ್ರಾಗೂ DAP ಇರ್ತದೆ. ಬಟ್ ಜನಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲ್ಲ. ಅದಕ್ಕೆ ಈಗ ಅಲ್ಲಿ ಸುತ್ತಮುತ್ತ ಊರಾಗ ಕೇಳಿಲ್ಲ ನೀವು? ಸಿಕ್ಕಿಲ್ಲ, ಅದಕ್ಕೆ ಯಾದಗಿರಿ ಬಂದಿವಿ. ಯಾವ ಊರಾಗ ಕೇಳಿರಿ? ಈಗ ಅಲ್ಲಿಂದ ಎಷ್ಟು ದೂರ ಬಂದಿರಿ? ಈಗ ಯಾದಗಿರಿ ಬಂದಿವಿ. ಒಂದು 50-60 ಕಿಲೋಮೀಟರ್ ದೂರ ಆಯ್ತು. 20 ಕಿಲೋಮೀಟರ್ ಅದು. ಹಾಂ ಸೈದಾಪುರ ಇಲ್ಲಿ ಕೇಳಕ್ಕೆ ಬಂದಿರಿ. ಯಾವ ಗೊಬ್ಬರ? ಮಂಗಳ DAP. ಇಲ್ಲಿ ಯಾದಗಿರಿ ಸಿಗ್ಲತ್ತದ ಇಲ್ರಿ? ಯಾದಗಿರಿ ಸಿಗೋದು ಅವ್ರಿಗೆ ಅದೇ ಇದು 0-13 ಅಂತಾರೆ ಅವ್ರು. ಹಾಂ, ನಿಮ್ಮ ರೈತರಿಗೆ ಏನಾಗಲ್ಲತ್ತ ಸಮಸ್ಯೆ? ಸಮಸ್ಯೆ ನಮಗೆ ಮಂಗಳ DAP ಬೇಕು, ನಮಗೆ ಸಮಸ್ಯೆ ಅದೇ ಆಗ್ತೀರಿ? ಅದೇ ಆಗ್ತದೆ. ಮಂಗಳ DAP ಸಿಗೋದ್ರಿ ಗುಡ್ಸಣಿಗ್ಯಾರ ನಾವು ಯಾದಗಿರಿ ಎಲ್ಲಿ ಸಿರಿಗಿರಿನ ಸಿಗೋಲ್ದು. ಹ್ಞೂ, ಎಷ್ಟು ದಿವಸ ಆಯ್ತು? ಈಗ 3-4 ದಿನ ಆಯ್ತ್ರಿ. ಹ್ಞೂ, DAP ಗೊಬ್ಬರ ಸಿಗ್ತಾ ಇಲ್ಲ. ಈಗ ಹೊಲ್ದಾಗ ಏನೇನು ಹಾಕಿರಿ? ಈಗ ಏನು ಹೆಸರು, ಹತ್ತಿ, ಹ್ಞೂ ಆಯ್ತು ಅಡ್ಡೆ ಈ ಅಂದ್ರೆ DAP ಗೊಬ್ಬರ ಸಿಗ್ತಾ ಇಲ್ಲ. ಸಿಗಲ್ಲ. ಮತ್ತು ಯಾವ ಗೊಬ್ಬರ ಒಯ್ಲತ್ತೀರಿ? ಯಾವತ್ತು ಮತ್ತೆ ಈಗ ಬಂದದ ಒಯ್ಲಕತ್ತೀರಿ DAP ಆ DAP ಅಂತ. ಹಾಂ, ಸಾಮಾಜಿಕ ಕಾರ್ಯಕರ್ತೆ ನವ್ಯಶ್ರೀ ವಿರುದ್ಧ FIR ದಾಖಲಾಗಿದೆ. ಬೆಳಗಾವಿಯ APMC ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುಲಿಗೆ, ಸುಳ್ಳು ಅತ್ಯಾಚಾರ ಕೇಸ್, ಬೆದರಿಕೆ ಆರೋಪದ ಹಿನ್ನೆಲೆಯಲ್ಲಿ ಇವರ ವಿರುದ್ಧ FIR ಆಗಿದೆ. ಬೆಳಗಾವಿಯ APMC ಠಾಣೆಯಲ್ಲಿ ಸಾಮಾಜಿಕ ಕಾರ್ಯಕರ್ತೆ ನವ್ಯಶ್ರೀ ವಿರುದ್ಧ FIR ಆಗಿದೆ. ನವ್ಯಶ್ರೀ ಈಕೆಯ ಸ್ನೇಹಿತ ತಿಲಕರಾಜ್ ವಿರುದ್ಧ ಈಗ FIR ಆಗಿರುವಂಥದ್ದು. ರಾಜಕುಮಾರ್ ಠಾಕಳೆ ಎಂಬುವವರು ಇಬ್ಬರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ನವ್ಯಶ್ರೀ ಹಾಗೆ ಆಕೆಯ ಸ್ನೇಹಿತ ತಿಲಕರಾಜ್ ಇಬ್ಬರ ವಿರುದ್ಧವೂ FIR ದಾಖಲಾಗಿದೆ. ರಾಜ್ಕುಮಾರ್ ಠಾಕಳೆ ಅನ್ನುವಂಥವರು ದೂರನ್ನ ಕೊಟ್ಟಿದ್ದಾರೆ. ರಾಜ್ಕುಮಾರ್ ಬೆಳಗಾವಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿ, ಇವರ ವಿರುದ್ಧ ಈಗ ದೂರನ್ನ ಕೊಟ್ಟಿರುವಂಥದ್ದು. ಶ್ರೀಮಂತ ಪಾಟೀಲ್ PA ಆಗಿದ್ದ ರಾಜ್ಕುಮಾರ್ ಠಾಕಳೆ ಸುಳ್ಳು ಅತ್ಯಾಚಾರ ಪ್ರಕರಣ ದಾಖಲಿಸುವಂತೆ ನವ್ಯಶ್ರೀ ಹಾಗೆ ಆಕೆಯ ಸ್ನೇಹಿತ ತಿಲಕರಾಜ್ ಬೆದರಿಕೆಯನ್ನ ಹಾಕಿದ್ರಂತೆ. ಈ ಒಂದು ಆರೋಪವನ್ನ ರಾಜ್ಕುಮಾರ್ ಠಾಕಳೆ ಅವರು ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ಠಾಕಳೆಯಿಂದ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಡಲಾಗಿರುವಂಥದ್ದು. ಸದ್ಯ ಬೆಳಗಾವಿಯ APMC ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಶ್ರೀಮಂತ ಪಾಟೀಲ್ PA ಆಗಿದ್ದ ರಾಜ್ಕುಮಾರ್ ಠಾಕಳೆ ಅವರು ನವ್ಯಶ್ರೀ ಹಾಗೆ ಈಕೆಯ ಸ್ನೇಹಿತ ತಿಲಕರಾಜ್ ವಿರುದ್ಧ FIR ಅನ್ನ ದಾಖಲಿಸಿದ್ದಾರೆ. ಎರಡ್ 2020ರಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡುವಾಗ ಪರಿಚಯ ಆಗಿತ್ತಂತೆ. ಸಾಫ್ಟ್ವೇರ್ ಇಂಜಿನಿಯರ್, ಸಾಮಾಜಿಕ ಕಾರ್ಯಕರ್ತೆ ಅಂತ ನವ್ಯಶ್ರೀ ಆಕೆಯನ್ನ ಪರಿಚಯ ಮಾಡ್ಕೊಂಡಿದ್ರಂತೆ. ಚನ್ನಪಟ್ಟಣದಲ್ಲಿ NGOವನ್ನ ನಡೆಸೋದಾಗಿ ಅವರು ತಮ್ಮನ್ನ ಪರಿಚಯ ಮಾಡ್ಕೊಂಡಿದ್ದಾರೆ. ನವ್ಯ ಫೌಂಡೇಶನ್ ಹೆಸರಿನ NGO ಸಂಸ್ಥೆಯನ್ನ ಕೂಡ ಈಕೆ ನಡೆಸ್ತಾ ಇದ್ರಂತೆ. ನನಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರು ಪರಿಚಯ ಬೆಳೆಸಿ ಸಲುಗೆಯನ್ನ ಬೆಳೆಸಿದ್ರು. ಪರಿಚಯದಲ್ಲಿ ಬೇರೆ ಬೇರೆ ಸ್ಥಳ ಸೇರಿ ಬೆಳಗಾವಿಯಲ್ಲಿ ಭೇಟಿಯಾಗಿದ್ವಿ. ಹೀಗೆ ಒಂದಷ್ಟು ಆರೋಪಗಳನ್ನ ಕೂಡ ಅವರು ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, FIR ನಲ್ಲಿ ಏನೆಲ್ಲ ಆರೋಪಗಳನ್ನ ರಾಜ್ಕುಮಾರ್ ಠಾಕಳೆ ಅವರು ಮಾಡ್ತಾ ಇದ್ದಾರೆ? ಸೌಮ್ಯ ಮರಳಿ, ಬೆಳಗಾವಿಯ APMC ಪೊಲೀಸ್ ಠಾಣೆಯಲ್ಲಿ ಈಗ ನವ್ಯಶ್ರೀ ವಿರುದ್ಧ ಒಂದು ದೂರು ದಾಖಲಾಗಿದೆ. ಏನು ರಾಜ್ಕುಮಾರ್ ಠಾಕಳೆ ಅನ್ನೋರು ದೂರನ್ನು ದಾಖಲಿಸಿಕೊಂಡಿದ್ದು. ಠಾಕಳೆ ಈ ಹಿಂದೆ ಸಚಿವರಾಗಿದ್ದ ಶ್ರೀಮಂತ್ ಪಾಟೀಲ್ ಅವರ ಆಪ್ತ ಸಹಾಯಕರಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ರು. ನಂತರ ಸಚಿವ ಸ್ಥಾನ ಕಳೆದುಕೊಂಡ ಬಳಿಕ ಬೆಳಗಾವಿಯ ಇಲಾಖೆಯೊಂದರಲ್ಲಿ ಅವರು ಈಗ ಕೆಲಸ ಮಾಡ್ತಿದ್ದಾರೆ. 2028ರಲ್ಲಿ ಕೆಲಸ ಮಾಡುವಾಗ ಬೆಂಗಳೂರಿನಲ್ಲಿ ನನಗೆ ಪರಿಚಯ ಆಗಿದ್ರು. ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ಸಾಮಾಜಿಕ ಕಾರ್ಯಕರ್ತೆ ಅಂತ ಹೇಳಿ ನನ್ನ ಪರಿಚಯ ಮಾಡ್ಕೊಂಡಿದ್ರು. ಜೊತೆಗೆ ಚನ್ನಪಟ್ಟಣದಲ್ಲಿ ನವ್ಯ ಫೌಂಡೇಶನ್ ಹೆಸರಿನಲ್ಲಿ NGO ಕೂಡ ನಡೆಸುವುದಾಗಿ ನನಗೆ ಹೇಳ್ಕೊಂಡಿದ್ರು. ತದನಂತರ ನನಗೆ ಮದುವೆಯಾಗಿ 3 ಮಕ್ಕಳಿಗೆ ಅಂತ ಹೇಳಿ ಗೊತ್ತಿದ್ರು ಕೂಡ ನನ್ನೊಟ್ಟಿಗೆ ಸಲಿಗೆಯನ್ನು ಬೆಳೆಸಿದ್ರು. 1.5 ವರ್ಷದಲ್ಲಿ ನಾವು ಬೇರೆ ಬೇರೆ ಕಡೆಗಳಲ್ಲಿ ಭೇಟಿಯಾಗಿದ್ದೀವಿ. ಡಿಸೆಂಬರ್ 2021ರಂದು ನನಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ರು. ಇನ್ನು ನಾನು ಮತ್ತು ನವೇಶ್ರೀ ಜೊತೆಗಿರುವಂತಹ ವಿಡಿಯೋಗಳನ್ನ ಮುಂದಿಟ್ಕೊಂಡು ನನಗೆ 50 ಲಕ್ಷಕ್ಕಾಗಿ ಹಣಕ್ಕೆ ಬೇಡಿಕೆ ಇಟ್ಟರು. ಇನ್ನು ಮಧ್ಯವರ್ತಿ ತಿಲಕ್ ಕುಮಾರ್ ಅನ್ನೋರ ಮೂಲಕ ನನಗೆ ಸಂಪರ್ಕ ಮಾಡಿ ಹಣಕ್ಕಾಗಿ ಬೇಡಿಕೆ ಇಟ್ಟರು. ಹೀಗಾಗಿ ನಾನು ಹಣ ಕೊಡ್ಲಿಲ್ಲ. ಜೊತೆಗೆ ಏನಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಈ ಒಂದು ವಿಡಿಯೋಗಳು ವೈರಲ್ ಆಗಿವೆ. ಬಳಿಕ ಏನು ನನಗೆ ಮಾನ ಹರಾಜಾಗಿದೆ. ಜೊತೆಗೆ ಏನು IPC ಸೆಕ್ಷನ್ 384, 448, 504 ಸೇರಿದಂತೆ IPC ಅಡಿಯಲ್ಲಿ ಬೆಳಗಾವಿ APMC ಪೊಲೀಸ್ ಠಾಣೆಯಲ್ಲಿ ಸದ್ಯ ರಾಜ್ಕುಮಾರ್ ಠಾಕಳೆ ದೂರನ್ನ ದಾಖಲಿಸಿದ್ದಾರೆ. ಇನ್ನು ಈ ಬಗ್ಗೆ ಏನು ನವೇಶ್ರೀ ಕೂಡ ಈ ವಿದೇಶದಲ್ಲಿದ್ದು ಇವತ್ತು ಬೆಳಗಾವಿಗೆ ಅವರು ಬಂದಿದ್ದಾರೆ. ಕಳೆದ 1 ವರ್ಷದಿಂದ ಬೆಳಗಾವಿಯ PG ಒಂದರಲ್ಲಿ ಅವರು ಇದ್ರು. ಈ ಸಂದರ್ಭದಲ್ಲಿನೇ
ಈ ಎಲ್ಲಾ ಘಟನೆಗಳು ನಡೆಸಿರ್ತಕ್ಕಂಥದ್ದು. ಇನ್ನು ನವೇಶ್ರೀ ಎನ್ನಲಾದಂತ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು. ಈಗ ಕೆಲವೇ ಹೊತ್ತಿನಲ್ಲಿ ನವೇಶ್ರೀ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಇದೆ. ಸುದ್ದಿಗೋಷ್ಠಿ ನಡೆಸಿ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಇವರಿಬ್ಬರ ನಡುವೆ ವೈಯಕ್ತಿಕ ವಿಚಾರ ಈಗ ಮತ್ತೊಂದು ರಾಜಕಾಂತಕ್ಕೆ ಕಾರಣವಾಗಿದೆ. ಇವರು ಕಾಂಗ್ರೆಸ್ ಕಾರ್ಯಕರ್ತೆ ಅಂತ ಹೇಳಲಾಗ್ತದೆ, ಅದು ಕೂಡ ಅಲ್ಲ ಅಂತ ಹೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಈಗ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಸೌಮ್ಯಮಳಲಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಚಂದ್ರಕಾಂತ್. ವೆಲ್ಕಮ್ ಬ್ಯಾಕ್. ರಾಯಚೂರಿನ ಗುರ್ಜಾಪುರ ಸುತ್ತಮುತ್ತ ಮುಳುಗಡೆ ಭೀತಿ ಶುರುವಾಗಿದೆ. ಗುರ್ಜಾಪುರದ ಬ್ಯಾರೇಜ್ ಗೇಟ್ಗಳು ಇನ್ನೂ ಓಪನ್ ಆಗ್ತಾ ಇಲ್ಲ. 6ನೇ ದಿನವೂ ಕಾರ್ಯಾಚರಣೆ ಮುಂದುವರಿಸಲಾಗಿದೆ. ಸುಮಾರು 100 ಗೇಟ್ಗಳು ಓಪನ್ ಆಗಬೇಕಾಗಿದೆ. 6 ದಿನಗಳಿಂದ ಹರಸಾಹಸ ಪಡ್ತಿದ್ದಾರೆ. ಎಲ್ಲೆಲ್ಲಿಂದನೋ ಎಕ್ಸ್ಪರ್ಟ್ ಟೀಮ್ಗಳನ್ನ ಕರೆಸ್ತಾ ಇದ್ದಾರೆ, ಆದ್ರೂ ಯಾವುದು ವರ್ಕೌಟ್ ಆಗ್ತಾ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ಗುರ್ಜಾಪುರ ಸುತ್ತಮುತ್ತ ಗ್ರಾಮಗಳು ನೀರಲ್ಲಿ ಮುಳುಗಡೆಯಾಗುವ ಭೀತಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. 2 ಅಡಿ ನೀರಲ್ಲಿ ಮುಳುಗಿ ಕೇರಳದ ಟೀಮ್ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಡೈವಿಂಗ್ ಎಕ್ಸ್ಪರ್ಟ್ಗಳಿಂದ ಈ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. 194 ಗೇಟ್ಗಳ ಪೈಕಿ ಕೇವಲ 99 ಗೇಟ್ಗಳು ಮಾತ್ರ ಓಪನ್ ಆಗಿದ್ದು, ಇನ್ನೂ 95 ಗೇಟನ್ನ ಅಧಿಕಾರಿಗಳು ಓಪನ್ ಮಾಡಬೇಕು. ಕಳೆದ 2 ದಿನದಿಂದ ಗೇಟ್ ತೆರೆಯಲು ಹರಸಾಹಸ ಮಾಡಲಾಗ್ತಾ ಇದೆ. ಗುರ್ಜಾಪುರ ಬ್ಯಾರೇಜ್ ಮೇಲೆ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಮುಳುಗಡೆ ಭೀತಿಯಲ್ಲಿ ಹಿನ್ನೀರಿನ ಗ್ರಾಮಸ್ಥರಿರುವಂಥದ್ದು. ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 6 ದಿನಗಳಿಂದಲೂ ಕೂಡ ಈ ಗೇಟ್ಗಳನ್ನ ಓಪನ್ ಮಾಡೋ ಕಾರ್ಯ ಸತತವಾಗಿ ನಡೀತಾ ಇದೆ. 95 ಗೇಟ್ಗಳು ಇನ್ನೂ ಓಪನ್ ಆಗಬೇಕು. ಒಂದ್ ವೇಳೆ ಗೇಟ್ಗಳು ಓಪನ್ ಆಗಲಿಲ್ಲ ಅಂತಂದ್ರೆ ಆ ಹಿನ್ನೀರಿನ ಹಿಂದೆ ಏನು ಗ್ರಾಮಗಳಿದೆಯಲ್ಲ, ಆ ಹಿನ್ನೀರಿನ ಗ್ರಾಮಗಳು ಮುಳುಗಡೆಯಾಗುವಂಥ ಭೀತಿಯಲ್ಲಿ ಆ ಗ್ರಾಮಸ್ಥರಿರುವಂಥದ್ದು. ಹಾಗಾಗಿ ಶತಾಯ ಗತಾಯ ಇದನ್ನ ಓಪನ್ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಎಲ್ಲಾ ಹರಸಾಹಸವನ್ನ ಅಧಿಕಾರಿಗಳ ಟೀಮ್ ಮಾಡ್ತಾ ಇದ್ದಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಓಪನ್ ಆಗ್ತಾ ಇಲ್ಲ. ಈಗ ಡೈವಿಂಗ್ ಎಕ್ಸ್ಪರ್ಟ್ಗಳನ್ನ ಕೇರಳದಿಂದ ಕರೆಸಲಾಗಿದೆ. ಅವರಿಗೆ 2 ಅಡಿ ಒಳಕ್ಕೆ ಹೋಗಿ ಗೇಟ್ಗಳನ್ನ ಓಪನ್ ಮಾಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದೃಷ್ಟಕ್ಕೇನಾದ್ರೂ ಇವತ್ತು ಓಪನ್ ಆದ್ರೆ ಗ್ರಾಮಸ್ಥರಿಗೆ ಒಂದು ರೀತಿ ನಿರಾಳ, ಇಲ್ಲ ಅಂತಂದ್ರೆ ಮತ್ತದೇ ಟೆನ್ಷನ್, ಮತ್ತದೇ ಆತಂಕ ಮುಂದುವರಿಯುತ್ತೆ. ಸದ್ಯ ಆ ಸ್ಥಳದಲ್ಲೇ ಅಧಿಕಾರಿಗಳೆಲ್ಲರೂ ಕೂಡ ಮೊಕ್ಕಾಂ ಹೂಡಿದ್ದು ಗೇಟ್ ಓಪನ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಶಿಕ್ಷಣಕ್ಕಾಗಿ ಪ್ರಾಣವೇ ಪಣಕ್ಕಿಡಬೇಕಾದ ಪರಿಸ್ಥಿತಿ. ಸ್ವಲ್ಪ ಯಾಮಾರಿದ್ರೂ ಮಕ್ಕಳ ಪ್ರಾಣ ನೀರು ಪಾಲು. ರಾಯಚೂರಿನ ಸಂಧನೂರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಾಸ ಮಾಡುವಂಥ ಮಕ್ಕಳ ಪರಿಸ್ಥಿತಿ ಇದು. ಶಾಲೆಗೆ ಹೋಗಲು ಹಳ್ಳ ದಾಟಿ ಸಾಗಬೇಕಾದ ಸ್ಥಿತಿ ಇದೆ. ಅಪಾಯದ ಮಟ್ಟ ಮೀರಿ ಹಳ್ಳದಲ್ಲಿರುವಂಥ ನೀರು ಹರಿತಾ ಇದೆ. ಅದರಲ್ಲೇ ಸಾಹಸ ಮಾಡ್ಕೊಂಡು ಮಕ್ಕಳು ಹೋಗ್ತಾ ಇದ್ದಾರೆ. ಸ್ವಲ್ಪ ನೀರು ಹೆಚ್ಚಾದ್ರೂ ಮಕ್ಕಳು ಕೊಚ್ಚಿ ಹೋಗುವ ಸ್ಥಿತಿ ಇದೆ. ದೇವರಗುಡಿ ಸೇರಿದಂತೆ 4-5 ಗ್ರಾಮಗಳ ವಿದ್ಯಾರ್ಥಿಗಳು ಇದೇ ಒಂದು ಪರಿಸ್ಥಿತಿಯಲ್ಲೇ ಶಾಲೆಗೆ ಹೋಗಬೇಕು. ಈ ಗ್ರಾಮಗಳ ಮಕ್ಕಳು ಪಗಡದಿನ್ನಿ ಗ್ರಾಮಕ್ಕೆ ಶಾಲೆಗೆ ಹೋಗಬೇಕು. ಅಪಾಯ ಮಟ್ಟ ಮೀರಿ ಹರಿತಾ ಇರೋ ಹಳ್ಳದಲ್ಲೇ ಮಕ್ಕಳು ಸಾಕ್ತಾ ಇದ್ದಾರೆ. ಸೇತುವೆ ರಸ್ತೆ ಇಲ್ಲದೆ ಪ್ರಾಣ ಪಣಕ್ಕಿಟ್ಟು ಮಕ್ಕಳು ಸಾಹಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಶೀಘ್ರವೇ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹ ಮಾಡ್ತಿದ್ದಾರೆ. ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಇದೇ ಪರಿಸ್ಥಿತಿ. ಸೊ ಮಕ್ಕಳ ಮೂಲಭೂತ ಹಕ್ಕು ಶಿಕ್ಷಣ ಅನ್ನುವಂಥದ್ದು. ಆದರೆ ಆ ಶಿಕ್ಷಣವನ್ನ ಪಡ್ಕೊಳ್ಳೋಕೆ ಮಕ್ಕಳು ಪ್ರಾಣವನ್ನೇ ಪಣಕ್ಕಿಡಬೇಕಾದಂಥ ಪರಿಸ್ಥಿತಿ ದೇವರಗುಡಿಯಲ್ಲಿದೆ.